ಹೆಲೋ ಸ್ನೇಹಿತರೆ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಮ್ಯಾಮ್ ಮುಖ ಪಿಗ್ಮೆಂಟೇಷನ್ ಅಂದರೆ ಬಂಗು ಇದೆ. ನಮಗೆ ಇನ್ನೂ ಚಿಕ್ಕ ವಯಸ್ಸು ಆದರೂ ಸಹ ಕೂಡ ತುಂಬ ವಯಸ್ಸಾಗಿರೋ ರೀತಿ ಕಾಣಿಸ್ತೀನಿ ನಾನು. ಸೊ ಹೆಂಗಾಗಿ ಕಾಣಿಸೋದಕ್ಕೆ ಚಿಕ್ಕ ವಯಸ್ಸಿನ ರೀತಿ ಫೇಸ್ ಕಾಣಿಸೋದಕ್ಕೆ ಅಂದರೆ ಮುಖ ತ್ವಚೆ ಕಾಣಿಸೋದಕ್ಕೆ ಏನು ಮಾಡಬೇಕು, ಒಂದು ಹೋಮ್ ರೆಮಿಡಿ ಇದ್ದರೆ ತಿಳಿಸಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಅಂಥವ್ರಿಗಾಗಿ ಸುಲಭವಾದಂತಹ ಒಂದು ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸ್ನೇಹಿತರೆ. ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಸಿರಮ್ನ ನೀವು ಡೈಲಿ ನೈಟ್ ಹಚ್ಚಿ ಬೆಳಗ್ಗೆ ಮುಖವನ್ನು ತೊಳೆಯೋದ್ರಿಂದ ಸೊ ನಿಮ್ಮ ತ್ವಚೆ ಎಷ್ಟೇ ಸುಕ್ಕಾಗಿದ್ರೂ ಸಹ ಕೂಡ, ಅಂದರೆ ನಿಮ್ಮ ತ್ವಚೆ ತುಂಬ ಸುಕ್ಕಾಗಿದ್ರೂ ಸಹ ಕೂಡ, ನೆರಿಗೆಗಳಿದ್ರೂ ಸಹ ಕೂಡ, ಮತ್ತು ಬಂಗಿದ್ರೂ ಸಹ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ ಬಂದು 18 ವರ್ಷದ ಹುಡುಗಿಯರ ತ್ವಚೆ ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ಹಾಕೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಸಿರಮ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಗ್ಲಿಸರಿನ್ನ ತೆಗೆದುಕೊಂಡಿದ್ದೀನಿ. ಇದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಸ್ನೇಹಿತರೆ. ಮೇಯ್ನಾಗಿ ಮುಖದಲ್ಲಿನ ನೆರಿಗೆ ಅಂದರೆ ಸುಕ್ಕು ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ತ್ವಚೆಯಲ್ಲಿನ ತೇವಾಂಶವನ್ನು ಕಾಪಾಡೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಂತರ ನಾನು ಇಲ್ಲಿ ಯೂಸ್ ಮಾಡ್ತಿರುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಬಂದು ರೋಸ್ ವಾಟರ್. ಇದು ಸಹ ಕೂಡ ನಿಮಗೆ ಮೆಡಿಕಲ್ ಸ್ಟೋರ್ ಮತ್ತು ಫ್ಯಾನ್ಸಿ ಸ್ಟೋರ್ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಇದನ್ನು ಸಹ ಕೂಡ ನೀವು ಗ್ಲಿಸರಿನ್ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರೋ ಅದೇ ಪ್ರಮಾಣದಲ್ಲಿ, ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ವಾಟರ್ ಸಹ ಕೂಡ ಅಷ್ಟೇ ಸ್ನೇಹಿತರೆ, ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡಿ ಸ್ಕಿನ್ನ ಡೀಪಾಗಿ ಕ್ಲೀನ್ ಮಾಡುತ್ತೆ. ಡೀಪಾಗಿ ಕ್ಲೀನ್ ಮಾಡೋದ್ರಿಂದ ತ್ವಚೆಯಲ್ಲಿನ ಧೂಳು, ಕೊಳಕು, ಮಾಲಿನ್ಯ ಎಲ್ಲ ಸಹ ಕೂಡ ನಿವಾರಣೆ ಆಗುತ್ತೆ, ಅಂದರೆ ಹೋಗಲಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೇ ಬಂದು ಮುಖದಲ್ಲಿನ ನೆರಿಗೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹನಿ ಅಂದರೆ ಜೇನುತುಪ್ಪವನ್ನು ಯೂಸ್ ಮಾಡ್ತಿದ್ದೀನಿ. ಜೇನುತುಪ್ಪ ನಿಮ್ಮ ಸ್ಕಿನ್ನ ಟೈಟ್ ಮಾಡುತ್ತೆ, ಅಂದರೆ ನೆರಿಗೆ, ಸುಕ್ಕು ಎಲ್ಲ ಸಹ ಕೂಡ ಹಾಗೆ ತುಂಬ ಲೂಸ್ ಆಗಿಬಿಟ್ಟಿರುತ್ತೆ ಸ್ಕಿನ್ನು. ಸೊ ಅದನ್ನು ಟೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಮುಖದಲ್ಲಿನ ಪಿಗ್ಮೆಂಟೇಷನ್ ಅಂದರೆ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ, ಬಂಗನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೇ ನಿಮ್ಮ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ. ಚಿಕ್ಕ ಮಕ್ಕಳ ಸ್ಕಿನ್ ಯಾವ ರೀತಿಯಾಗಿರುತ್ತೋ ಸೊ ಆ ರೀತಿಯಾಗಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಳ್ಳಿ, ಸಾಕಾಗುತ್ತೆ. ಸೊ ನಂತರ ಇದಕ್ಕೆ 1 ಚಮಚ ಆಗೋಷ್ಟು, ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ. ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ಪ್ಯಾರಾಚೂಟ್ ಕೋಕೋನಟ್ ಆಯಿಲು. ಸೊ ಅದನ್ನೇ ಯೂಸ್ ಮಾಡಿ. ಕೋಕೋನಟ್ ಆಯಿಲ್ ಸಹ ಕೂಡ ಅಷ್ಟೇ ಸ್ನೇಹಿತರೆ, ಇದು ಮಸಾಜ್ ಮಾಡೋದಕ್ಕೆ ಫೇಸ್ಗೆ ಅಪ್ಲೈ ಮಾಡಿ ಈ ಒಂದು ಸಿರಮ್ನ ಮಸಾಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ನ ಗ್ಲೋ ಮಾಡುತ್ತೆ, ಲೈಟ್ ಮಾಡುತ್ತೆ. ಅದರ ಜೊತೆಗೆ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಕೂಡ ಸಹಾಯ ಮಾಡುತ್ತೆ. ನಿಮ್ಮ ಸ್ಕಿನ್ನ ಅಂದರೆ ತ್ವಚೆಯಲ್ಲಿನ ಸುಕ್ಕನ್ನು ಹೋಗಲಾಡಿಸಿ ನಿಮ್ಮ ಸ್ಕಿನ್ನ ಟೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಹೇಳಬೇಕು ಅನ್ನೋದಾದರೆ ತ್ವಚೆಯಲ್ಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮ್ಮ ತ್ವಚೆಯನ್ನು ಟೈಟ್ ಮಾಡೋದಕ್ಕೆ, ಅಂದರೆ ಸ್ಕಿನ್ನ ಟೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದರೂ ಒಂದೇ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಅರಿಶಿನ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸಿಗುತ್ತೆ. ಕಸ್ತೂರಿ ಅರಿಶಿನ ಯಾಕೆ ಅಪ್ಪ ಅನ್ನೋದಾದರೆ, ಅಕಸ್ಮಾತ್ ನಿಮ್ಮ ಮುಖದಲ್ಲಿ ಏನು ಕಲೆಗಳಿಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ. ಇಲ್ಲ ನಿಮ್ಮ ಮುಖದಲ್ಲಿ ಮೊಡವೆಗಳಿದೆ, ಬಂಗಿದೆ, ಅಂದರೆ ಪಿಗ್ಮೆಂಟೇಷನ್ ಇದೆ, ಕಪ್ಪು ಕಲೆಗಳಿದೆ, ಸಣ್ಣ ಸಣ್ಣ ಗುಳ್ಳೆಗಳಿವೆ ಅನ್ನೋದಾದರೆ ನೀವೇನು ಮಾಡಿ, ಕಸ್ತೂರಿ ಅರಿಶಿನವನ್ನು ಒಂದೇ ಒಂದು ಚಿಟಿಕೆ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಏನಾದರೂ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಕ್ಕಳದೇನಾದರೂ ಸಿರಪ್ ಹಾಕಿದ ನಂತರ ಡ್ರಾಪರ್ ಇರುವಂತಹ ಒಂದು ಬಾಟಲ್ ಏನಾದರೂ ಇತ್ತು ಅನ್ನೋದಾದರೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಅದರಲ್ಲಿ ಈ ಒಂದು ಮಿಶ್ರಣವನ್ನು ಹಾಕಿ ಇಟ್ಕೊಂಡು ಡೈಲಿ ನೈಟ್ ಹಚ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಒಂದೊಳ್ಳೆ ಹೇರ್ ಟೈಟ್ ಕಂಟೈನರ್ ಅಥವಾ ಸ್ಮಾಲ್ ಒಂದು ಬಾಟಲ್ಗೆ ಹಾಕಿ ಇದನ್ನು ನೀವು
ಹೊರಗಡೆನೇ ಇಟ್ಟು ಸುಮಾರು 1-2 ತಿಂಗಳ ಕಾಲ ಆರಾಮಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ಹಚ್ಚೋದು ಅನ್ನೋದಾದರೆ ಒಂದು 4-5 ಹನಿಗಳಾಗುವಷ್ಟು ಮುಖಕ್ಕೆ ಹಚ್ಕೊಳ್ಬೇಕಾಗತ್ತೆ. ಮುಖಕ್ಕೆ ಅಪ್ಲೈ ಮಾಡಿ ನಂತರ ಇದನ್ನು ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ನೈಟ್ ಹಾಗೆ ಮಲ್ಕೊಳ್ಬೇಕು. ಮತ್ತು ಮರುದಿನ ಬೆಳಗ್ಗೆ ಎದ್ದು ಫೇಸ್ನ ಕ್ಲೀನಾಗಿ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಇದೇ ರೀತಿಯಾಗಿ ನೀವು ಡೈಲಿ ನೈಟ್ ಒಂದು 15 ದಿನಗಳ ಕಾಲ ಇದನ್ನು ಸತತವಾಗಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿನ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮೇಯ್ನ್ ಆಗಿ ಮುಖದಲ್ಲಿನ ಸುಕ್ಕನ್ನು ನಿವಾರಣೆ ಮಾಡಿ ನಿಮ್ಮ ತ್ವಚೆಯನ್ನು ತುಂಬ ಹೆಂಗಾಗಿ ಒಂದು 18 ವರ್ಷ ಹುಡುಗಿರ ಮುಖ ತ್ವಚೆ ಯಾವ ರೀತಿಯಾಗಿರುತ್ತೋ ಸೊ ಆ ರೀತಿಯಾಗಿ ಮಾಡೋದಕ್ಕೆ ಈ ಒಂದು ಸೀರಮ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ಬೇಕಿದ್ದಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲಲ್ಲಿರುವಂತಹ ವಿಟಮಿನ್ ಇ ಆಯಿಲ್ನ ಕೂಡ ಹಾಕ್ಕೊಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.